ಉದ್ಯೋಗಕ್ಕಾಗಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದೆ. ಸರ್ಕಾರ ಕಳೆದ ವರ್ಷ ಮೇ ತಿಂಗಳಲ್ಲಿ ಒಂದು ಮಾತನ್ನು ಕೊಟ್ಟಿದ್ರು. ಸ್ವತಃ ಈ ರಾಜ್ಯದ ಮುಖ್ಯಮಂತ್ರಿಗಳೇ ಟ್ವೀಟ್ ಮೂಲಕ ಈಗಲೂ ನನಗೆ ಒಬ್ಬ ಮಾಧ್ಯಮದ ಸ್ನೇಹಿತರು ಆ ಟ್ವೀಟನ್ನು ಕಳಿಸಿದರು. 2,85,000 ಉದ್ಯೋಗವನ್ನು ನಾವು ಭರ್ತಿ ಮಾಡ್ತೇವೆ, ಸರ್ಕಾರದಲ್ಲಿ ಇರ್ತಕ್ಕಂಥ ಒಂದು ಅವಕಾಶ ಏನಿದೆ. ಈ ಹಿಂದೆ ಪಾಪ ಭಾಳ ಹೇಳಿದ್ರು, ಹಿಂದಿದ್ದಂಥ ಸರ್ಕಾರಗಳು ಯಾರೂ ಕೂಡ ಉದ್ಯೋಗಗಳನ್ನ ಕಲ್ಪಿಸ್ಲಿಕ್ಕೆ ಆಗಲಿಲ್ಲ. ಸರ್ಕಾರದ ಕಡೆಯಿಂದ ಇರ್ತಕ್ಕಂಥ ಈ 2,85,000 ಉದ್ಯೋಗಗಳನ್ನ ಭರ್ತಿ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಕೊಟ್ಟಿದ್ರು. ಸ್ವತಃ ಮುಖ್ಯಮಂತ್ರಿಗಳೇ ಹೇಳಿರ್ತಕ್ಕಂಥ ಸ್ಟೇಟ್ಮೆಂಟ್ನ ಮತ್ತೆ ನಾನು ಕೂಡ ಓದ್ತಾ ಇದ್ದೆ. 1 ವರ್ಷ ಕಳೆದೋಗದೆ. 1 ವರ್ಷ ಆದರೂ ಕೂಡ ಈಗಲೂ ಕೂಡ ಅಲ್ಲಿರ್ತಕ್ಕಂಥ ಯಾವುದೇ ನಮ್ಮ ರಾಜ್ಯದಲ್ಲಿ ಸರ್ಕಾರಿ ಹುದ್ದೆಗಳಿಗೆ ಉದ್ಯೋಗ ಏನು ಭರ್ತಿ ಆಗಬೇಕಾಗಿತ್ತು, ಆಗಿಲ್ಲ. ಆ ಹಿನ್ನೆಲೆಯಲ್ಲಿ ಇವತ್ತು ಧಾರವಾಡದಲ್ಲಿ ನಾನು ಬೆಳಗ್ಗೆಯಿಂದ ನೋಡ್ತಾ ಇದ್ದೇನೆ, ಇವತ್ತು ಯುವಕರು ಬೀದಿಗಿಳಿದವ್ರೆ. ಬೀದಿಗಿಳಿತಕ್ಕಂಥ ಒಂದು ಪರಿಸ್ಥಿತಿ, ವಾತಾವರಣವನ್ನು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಲಿ ರಾಜ್ಯ ಸರ್ಕಾರ ಆಗಲಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಅತ್ಯಂತ ಖಂಡನೀಯ. ಯಾಕೆಂದರೆ ಇವತ್ತು ಉಪಮುಖ್ಯಮಂತ್ರಿಗಳು ಮಾತನಾಡಿರ್ತಕ್ಕಂಥ ಹೇಳಿಕೆಯನ್ನು ನಾನು ನೋಡಿದೆ. ಅದೆಂಥದ್ದು ಯುವ ನಿಧಿಯಲ್ಲಿ 3,000 ರೂಪಾಯಿ ಕೊಡ್ತಾ ಇಲ್ವಾ ಅಂತ ಭಾಳ ಲಘುವಾಗಿ ಮಾತಾಡಿದ್ದಾರೆ. ಇಲ್ಲಿ ಯಾವುದೋ ಇವರು 3,000 ರೂಪಾಯಿ 2,000 ರೂಪಾಯಿ ನೆಚ್ಕೊಂಡು ಬದುಕ್ತಾ ಇರ್ತಕ್ಕಂಥ ಯುವಕರು ಯಾರೂ ಇಲ್ಲ. ಸ್ವಾಭಿಮಾನದ ಬದುಕು, ಸ್ವಾವಲಂಬಿಗಳಾಗಿ ನಿಂತು ಅವರ ಸ್ವಂತ ಕಾಲ ಮೇಲೆ ದುಡಿತಕ್ಕಂಥದ್ದಕ್ಕೆ ಉದ್ಯೋಗ ಸೃಷ್ಟಿ ಮಾಡಬೇಕಾಗಿರ್ತಕ್ಕಂಥದ್ದು ಸರ್ಕಾರಗಳ ಜವಾಬ್ದಾರಿ, ಅವ್ರ ಕರ್ತವ್ಯ. ಜೊತೆಯಲ್ಲಿ ಮುಖ್ಯಮಂತ್ರಿಗಳಾದಿಯಾಗಿ ಮಾತು ಕೊಟ್ಟಿದ್ರು, ಆದರೆ ಕೊಟ್ಟ ಮಾತಂತೆ ಯಾವುದು ಕೂಡ ಉಳಿಸ್ಕೊಂಡಿಲ್ಲ, ಮಾತು ತಪ್ಪಿದ್ದಾರೆ. ಹಾಗಾಗಿ ಇವತ್ತು ಯುವಕರು ಬೀದಿಗಿಳಿದಿದ್ದಾರೆ. ಅಂತಿಮವಾಗಿ ಧಾರವಾಡದಲ್ಲಿ ಏನು ಇವತ್ತು ಈ ಪ್ರತಿಭಟನೆ ಹೋರಾಟ ಶುರುವಾಗಿದೆ, ಬಹುಶಃ ಈ ಒಂದು ಯುವಕರ ಕಿಚ್ಚು ಇಡೀ ರಾಜ್ಯ ವ್ಯಾಪ್ತಿ ಮುಂದಿನ ದಿನಗಳಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಹತ್ತುರಿತಕ್ಕಂಥದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಅದಕ್ಕಿಂತ ಮುಂಚಿತವಾಗಿ ಈ ರಾಜ್ಯ ಸರ್ಕಾರ ಎಚ್ಚೆತ್ಕೊಂಡು ಈ ಕೂಡಲೇ ಏನು 2,85,000 ಭರ್ತಿ ಮಾಡ್ತೀವಿ ಸರ್ಕಾರದ ಹುದ್ದೆಗಳನ್ನ ಅಂತ ಹೇಳಿದ್ರು, ಅದನ್ನು ಮಾಡ್ತಕ್ಕಂಥದ್ದು ಸೂಕ್ತ. ಸಿದ್ದರಾಮಯ್ಯನವರು ಒಂದು ಟ್ವೀಟ್ ಮಾಡಿದ್ದಾರೆ ಸರ್, ದೇವೇಗೌಡರು ಕುಮಾರಸ್ವಾಮಿ ಅವರು ಸ್ವಜಾತಿ ವಿರೋಧಿ ಒಕ್ಕಲಿಗ ನಾಯಕರನ್ನ ಯಾರನ್ನೂ ಕೂಡ ಬೆಳೆಸ್ತಿಲ್ಲ ಅಂತೇಳಿ ಒಂದು ದರ್ಶನ ಪಟ್ಟಿಯನ್ನು ಹಾಕಿ ಟ್ವೀಟ್ ಮಾಡಿರುವಂಥದ್ದು ಸರ್. ನಾನು ಅವ್ರ ಟ್ವೀಟನ್ನು ಬಹಳ ಸೂಕ್ಷ್ಮ ಗಮನಿಸಿದ್ದೇನೆ. ಅವರು ಹೇಳಿರ್ತಕ್ಕಂಥ ಪ್ರತಿಯೊಂದು ಅಂಶನೂ ಕೂಡ ಓದಿದ್ದೀನಿ. ಬಹುಶಃ ಅವರೇ ಒಂದಷ್ಟು ಹೆಸರುಗಳನ್ನು ಕೂಡ ಪ್ರಸ್ತಾವನೆ ಮಾಡಿದ್ದಾರೆ ಅವ್ರ ಟ್ವೀಟಲ್ಲಿ. ಯಾರ್ಯಾರು ದೇವೇಗೌಡರು ಸಾಹೇಬರು ರಾಜಕೀಯವಾಗಿ ಅವರನ್ನು ಬೆಳೆಸಿ ಭಾಳ ಉತ್ತಂಗದ ಸ್ಥಾನಕ್ಕೆ ಕೊಂಡೊಯ್ತಕ್ಕಂಥ ಕೆಲಸ ಮಾಡಿದರು, ಅಂಥವರೇ ದೇವೇಗೌಡರು ಸಾಹೇಬರಿಗೆ ಬೆನ್ನು ಚೂರಿ ಚುಚ್ಚಿ ಕೊನೆಗೆ ಇವತ್ತು ದೇವೇಗೌಡರು ಬೆಳೆಸಲಿಲ್ಲ, ಅವರ ಸ್ವಂತ ಸಮುದಾಯನ ಬೆಳೆಸಲಿಲ್ಲ ಅಂತಕ್ಕಂಥ ತಪ್ಪು ಸಂದೇಶಗಳು ಕೊಡ್ತಕ್ಕಂಥ ಅಗತ್ಯತೆ ಇಲ್ಲ. ಬಹುಶಃ ರಾಜ್ಯದ ಮುಖ್ಯಮಂತ್ರಿಗಳ ಒಂದು ಸ್ಟೇಟ್ಮೆಂಟ್ ಏನಿತ್ತು, ನಾನು ಕುರಿ ಕಾಯೋ ಅಂತ ಒಬ್ಬ ಸಾಮಾನ್ಯ ಸಮುದಾಯಕ್ಕೆ ಸೇರಿ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥದ್ದು ಯಾರು ಕೂಡ ಸಹಿಸ್ತಾ ಇಲ್ಲ ಅಂತಕ್ಕಂಥದ್ದು ಏನು ಹೇಳ್ತಾ ಇದ್ದಾರೆ. ಬಹುಶಃ 8 ವರ್ಷಕ್ಕೂ ಅಧಿಕ ಕಾಲ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಿ ಆಡಳಿತ ಮಾಡಿರ್ತಕ್ಕಂಥದ್ದು ಅಷ್ಟೇ ಅಲ್ಲ, 35 ವರ್ಷ, 8 ವರ್ಷ ಮುಖ್ಯಮಂತ್ರಿಗಳಾಗಿ 35 ವರ್ಷ ಅವರು ಯಾವುದಾದ್ರೂ ಒಂದು ರೀತಿಯಲ್ಲಿ ಅಧಿಕಾರ ಅನುಭವಿಸಿದ್ದಾರೆ. ವಿರೋಧ ಪಕ್ಷದ ನಾಯಕರ ಕೆಲಸ ಮಾಡಿದ್ದಾರೆ, ನಾನಾ ರೀತಿ ಅಧಿಕಾರ ಅನುಭವಿಸಿ ಬಂದಿರತಕ್ಕಂಥವ್ರು. ಅಂಥವ್ರ ಬಾಯಲ್ಲಿ 8 ವರ್ಷ ಒಂದು ಪಾಪ ದಾಖಲೆ ಸೃಷ್ಟಿ ಮಾಡಿದ್ದೀನಿ, ದೇವರಾಜ್ ಅರಸು ಅವರ ರೆಕಾರ್ಡ್ ಬ್ರೇಕ್ ಮಾಡಬೇಕು ಅಂತಕ್ಕಂಥದ್ದು ಒಂದು ಅವ್ರ ಮನಸ್ಸಲ್ಲಿ ಪಾಪ ಏನಿತ್ತು ಅದು ಬ್ರೇಕ್ ಮಾಡಿರ್ತಕ್ಕಂಥ ವ್ಯಕ್ತಿ, ಅಂಥ ಯೋಗವಂತ, ಅಷ್ಟೆಲ್ಲ ಯೋಗ ಪಡ್ಕೊಂಡಿರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳ ಬಾಯಲ್ಲಿ ಇವತ್ತು ಇಂಥ ಮಾತು ಬರುತ್ತೆ ಅಂದರೆ ಎಲ್ಲಾದರೂ ಉಂಟೇನ್ರಿ? 35 ವರ್ಷ ಅಧಿಕಾರ, 8 ವರ್ಷ ಮುಖ್ಯಮಂತ್ರಿ, ಇದಕ್ಕಿಂತ ಇನ್ನೇನು ಕೊಡ್ಲಿಕ್ಕಾಗ್ತದೆ ಇದು ರಾಜ್ಯದ ಜನತೆ? ದಯವಿಟ್ಟು ಒಂದು ಮಾತನ್ನ ಹೇಳ್ತೇನೆ, ನೀವು ಸಮಾಜನ ಅಥವಾ ಸಮುದಾಯವನ್ನು ಮುಂದಿಟ್ಕೊಂಡು ಅದರ ಮೂಲಕ ರಕ್ಷಣೆ ಪಡಿತಕ್ಕಂಥ ಕೆಲಸ ಮಾಡೋದು ಬೇಡ. ಇವತ್ತೇನಾದರೂ ಮಾನ್ಯ ಮುಖ್ಯಮಂತ್ರಿಗಳು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾರೆ, ಈಗೇನೋ 18ನೇ ಬಡ್ಜೆಟ್ ಮಂಡನೆ ಮಾಡ್ತಾ ಇದ್ದಾರಲ್ಲ, ಇದಕ್ಕೆ ಯಾವ ಒಂದು ಜನತಾದಳ ಪಕ್ಷ, ಯಾವ ದೇವೇಗೌಡರು ಸಾಹೇಬರು ಮೊದಲನೇ ಬಾರಿ ಅವರು ಬಡ್ಜೆಟ್ನ ಮಂಡನೆ ಮಾಡ್ತಕ್ಕಂಥದ್ದಕ್ಕೆ ಅವ್ರ ಕೈಲಿ ಮಾಡಿಸಿದ್ರಲ್ಲ, ಅವತ್ತು ಎಂತೆಂಥ ದೊಡ್ಡ ಅಗ್ರಗಣ್ಯ ನಾಯಕರು ಇದ್ರು ರೀ, ಎಷ್ಟು ಪ್ರಶ್ನೆಗಳು ಕೇಳಿದರು. ಅವತ್ತು ಸಿದ್ದರಾಮಯ್ಯನವ್ರ ಕೈಲಿ ಇಲ್ಲ, ಇವ್ರು ಬೆಳಿಬೇಕು, ಎಲ್ಲ ಸಮುದಾಯದವರು ಬೆಳಿಬೇಕು, ಸಾಮಾಜಿಕ ನ್ಯಾಯ, ಸಾಮಾಜಿಕ ಬದ್ಧತೆ ಅಂತಕ್ಕಂಥ ಚಿಂತನೆಯಿಂದ ದೇವೇಗೌಡರು ಸಾಹೇಬರು ಅವತ್ತು ಅವ್ರ ಕೈಲಿ ಬಡ್ಜೆಟ್ ಮಂಡನೆ ಮಾಡಿಸಿದ್ರಲ್ಲ, ಅವತ್ತು ದೇವೇಗೌಡರು ಸಾಹೇಬರು ಬಡ್ಜೆಟ್ ಮಂಡನೆ ಮಾಡಿಸದೆ ಹೋಗಿದ್ರೆ ಇವತ್ತು 18ನೇ ಬಡ್ಜೆಟ್ ಮಂಡನೆ ಮಾಡೋಕ್ಕಾಗದ ಮಾನ್ಯ ಮುಖ್ಯಮಂತ್ರಿಗಳು? ಇತಿಹಾಸ ತಿಳ್ಕೊಂಡು ಮಾತಾಡೋಣ ದಯಮಾಡಿ. ಸರ್, ಕೆಲ ಕಾಂಗ್ರೆಸ್ ಶಾಸಕರೇ ಸಚಿವರುಗಳಿಗೆ ಕೆಲಸ
ಕಾಂಗ್ರೆಸ್ ಹೈಕಮಾಂಡ್ಗೆ ಪತ್ರ ಬರೆದಿದ್ದಾರೆ. ಯಾರು ಅಂದ್ರೆ ಹೊಸದಾಗಿ ಶಾಸಕರಾಗಿರುವಂತ ಸರ್ ಹೈಕಮಾಂಡ್ಗೆ ಸಚಿವರುಗಳು ಕೆಲಸ ಮಾಡ್ತಾ ಇಲ್ಲ, ಹಾಗಾಗಿ ಬದಲಾವಣೆ ಮಾಡಿ ಯುವಕರಿಗೆ ಅವಕಾಶ ಕೊಡಿ ಅನ್ನುವಂಥ ಪತ್ರವನ್ನು. ಅಲ್ಲ, ಸಚಿವರು ಬದಲಾವಣೆ ಮಾಡೋದಲ್ಲ, ಈ ರಾಜ್ಯ ಸರ್ಕಾರ ಬದಲಾವಣೆ ಮಾಡ್ತಕ್ಕಂಥ ದಿನ ಭಾಳ ದೂರ ಇಲ್ಲ. ಅದು 7 ಕೋಟಿ ಕನ್ನಡಿಗರು ಮಾತಾಡ್ತಾವ್ರೆ. ಬಹುಶಃ ಇವತ್ತು ಟ್ರೆಂಡ್ ಯಾವ ರೀತಿ ಇದೆ ಅಂದರೆ 9,000 ಕಿಲೋಮೀಟರ್ ರಾಜ್ಯ ಪ್ರವಾಸ ಮಾಡ್ಕೊಂಡು ಬಂದಿದ್ದೀನಿ, 2ನೇ ಹಂತಕ್ಕೆ ಪ್ರವಾಸ ಕೈಗೆತ್ಕೊಂಡಿದ್ದೀನಿ, ಈಗ ಟಿ ನರಸೀಪುರಕ್ಕೆ ಹೋಯ್ತಾ ಇದ್ದೀನಿ. ಎಲ್ಲೋದ್ರೂ ಜನ ಒಂದೇ ಹೇಳ್ತಾರೆ, ಇವತ್ತು ನಾಳೆ ಏನಾದ್ರು ಚುನಾವಣೆ ಅನೌನ್ಸ್ ಆದರೆ ಈ ಕೂಡಲೇ ತಿರಸ್ಕಾರ ಮಾಡ್ತಕ್ಕಂಥ ಮೂಡ್ಗೆ ಜನ ಬಂದ್ಬಿಟ್ಟಿದ್ದಾರೆ. ಚುನಾವಣೆ ಮೂಡ್ನಲ್ಲಿದ್ದಾರೆ ಜನ. ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಯಾವಾಗ ಕಂಡಕ್ಟ್ ಮಾಡ್ತಾರೆ ಚುನಾವಣೆ? ಕೊನೆಗೆ GBA ಚುನಾವಣೆ ಬೆಂಗಳೂರಿನಲ್ಲಿ ನಡೀತಕ್ಕಂಥ ಏನೊಂದು ಗ್ರೇಟರ್ ಬೆಂಗಳೂರು ಅಥಾರಿಟಿ ಚುನಾವಣೆ, ಸುಪ್ರೀಂ ಕೋರ್ಟು ಚೀಮಾರಿ ಹಾಕಿ ಕೋರ್ಟ್ ಮೆಟ್ಲತ್ತಿ ಅಲ್ಲಿಂದ ಡೈರೆಕ್ಷನ್ಸ್ ಕೊಟ್ಟ ಮೇಲೆ ಈಗ ಕೊನೆಗೆ ಜೂನ್ ತಿಂಗಳೊಳಗಡೆ ಕಂಡಕ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಇನ್ನು ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಚುನಾವಣೆ ಕಂಡಕ್ಟ್ ಮಾಡಿದ್ರೆ ಬಹುಶಃ ಬೀದಿಗೆ ಬರ್ತಾರೆ. ಅವ್ರಿಗೆ ಗೊತ್ತಿದೆ ರಿಸಲ್ಟ್ ಏನಾಗುತ್ತೆ ಅಂತ ಕಾಂಗ್ರೆಸ್ನವ್ರಿಗೆ. ಹಾಗಾಗಿ ಅಣ್ಣ ಒಂದು ಮಾತು ಹೇಳ್ತೀನಿ, ಇವರು ಯಾವ ಸಚಿವರನ್ನ ಚೇಂಜ್ ಮಾಡಿದ್ರು, ಯಾರನ್ನ ರಿಪ್ಲೇಸ್ಮೆಂಟ್ ಮಾಡಿ ಬದಲಾವಣೆ ಮಾಡಿ ಇನ್ಯಾವ ಪುಣ್ಯಾತ್ಮನ ಕರ್ಕೊಬಂದು ಕೂರಿಸಿದ್ರು ಯಾವುದೇ ಬದಲಾವಣೆ ನೀವು ಕಾಣ್ಲಿಕ್ಕೆ ಆಗೋದಿಲ್ಲ. ಇವ್ರ ಮನಸ್ಥಿತಿಗಳು ಒಂದೇ, ಲೂಟಿ ಮಾಡಬೇಕು. ಇನ್ನು 2 ವರ್ಷ ಅದು ಎಷ್ಟು ಲೂಟಿ ಮಾಡಲಿಕ್ಕಾಗುತ್ತೋ ಲೂಟಿ ಮಾಡಿ ಕೊನೆಗೆ ಇಲ್ಲಿ ನಿಂತಿದ್ದೀವಲ್ಲ ಈ ಪುಣ್ಯ ಭೂಮಿನಲ್ಲಿ, ಕೊಟ್ರಲ್ಲ ಕಳೆದ ಚುನಾವಣೆಯಲ್ಲಿ ಕಾರ್ಡು 5,000 ರೂಪಾಯಿ ಕೂಪನ್ ಕಾರ್ಡು, ಎಲ್ಲೋಯ್ತು 5,000 ರೂಪಾಯಿ ಕೂಪನ್ ಕಾರ್ಡು? ಹೋಗ್ಲಿ ಪಾಪ, ಈಸ್ಕೊಂಡಂತ ಮುಗ್ಧ ಜನತೆಗೆ ಫಲಾನಾದರೂ ಸಿಕ್ತಾ? ಯಾರು ಫಲಾನುಭವಿಗಳಿದಾರ 5,000 ರೂಪಾಯಿ ಕೂಪನ್ ಕಾರ್ಡ್ಗೆ? ಅವತ್ತು ಚುನಾವಣೆ ದೃಷ್ಟಿಯಿಂದ 5 ವರ್ಷಕ್ಕೆ ಒಂದೇ ಚುನಾವಣೆ, ಒಂದೇ ಸಲ ಓಟ್ ಹಾಕೋದು, ತಿರಸ್ಕಾರ ಮಾಡೋಕ್ಕಾಗಲ್ಲ, ಮುಗಿದೋಯ್ತಲ್ಲ, ಕಳೆದೋಯ್ತಲ್ಲ. ಬಂದು ಆಮೇಲೆ 5,000 ರೂಪಾಯಿ ರೇಷನ್ ಕಿಟ್ ಕೊಡ್ತೀವಿ, ಇನ್ನೊಂದು ಕೊಡ್ತೀವಿ ಅಂತ ಹೇಳಿದವರು ಕಿತ್ಕೊಂಡೇ ಹೋದ್ರಲ್ರಿ. ಸಲೀಸಾಗಿ ಬಂದು ಒಳಗಡೆ ನೈಸ್ ಮಾಡಿ ಜನಕ್ಕೆ ಕೊಡಿ ಕಾರ್ಡ್ ಕೊಡಿ ಅಂದ್ಬಿಟ್ಟು ವಾಪಸ್ ಜೇಬ್ಗೆ ಹಾಕೊಂಡು ಹೋದ್ರು. ಇದು ಈ ರಾಜ್ಯ ಸರ್ಕಾರದಲ್ಲಿ ಇರ್ತಕ್ಕಂಥ ಶಾಸಕರ ನಡವಳಿಕೆ. ಸರಿ, ಮತ್ತೊಂದು ಚರ್ಚೆ ಸರ್, ಈಗ ಕುಮಾರಸ್ವಾಮಿ ಸ್ಪರ್ಧೆ ಎಲ್ಲಿ ಅಂತ ಹೇಳಿ, ಯಾಕಂದ್ರೆ ನಿಮ್ಮ ಒಂದು ಮಾತು ಬಹಳ ಚರ್ಚೆ ಆಗ್ತಿದೆ ಅಂತ ಹೇಳಿ ಸರ್. ಏನ್ ಚರ್ಚೆ ಅಣ್ಣ? ಯಾವ ಚರ್ಚೆ? ಚರ್ಚೆ ನಡೀತಾ ಇದೆ ಸರ್. ಅದು ಯಾಕೆ ಅಷ್ಟು ಡೌಟ್ ಮಾಡ್ತಿರಲ್ಲ? ಅಲ್ಲ, ಬರೋದೇನಿದೆ ರೀ? ಅಲ್ಲ ನೋಡಿ, ನಮ್ಮ ಪಕ್ಷದ ಆಯ್ತಲ್ಲ, ಅವರೇ ಉತ್ತರ ಕೊಟ್ರಲ್ಲ. ಅವ್ರ ಆದೇಶನೇ ಅಂತಿಮ, ಕಾರ್ಯಕರ್ತರ ಆದೇಶನೇ ಅಂತಿಮ ಅಷ್ಟೇ. ಎಲ್ಲಿ ಹೇಳಿ ನಾನು? ಓದ್ ಬಂದ್ ಕಡೆ ಪ್ರತಿ ಜಿಲ್ಲೆ ಪ್ರತಿ ತಾಲೂಕಲ್ಲೂ ಇದೇ ಪ್ರಶ್ನೆ ಕೇಳ್ತೀರಿ. ಒಳ್ಳೆ ಕತೆ ಐತಲ್ಲ. ಯಾವುದೋ ಒಂದು ಚುನಾವಣೆನಲ್ಲಿ ಈಗ ತಾನೇ ಕಾರ್ಡ್ ಬಗ್ಗೆ ಹೇಳಿದೆ, ಇನ್ನು ಪಾಪ ರೌಂಡ್ ಅಪ್ ಆದಂಥ ವ್ಯಕ್ತಿಗಳು ಭಾಳ ಜನ ಇದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಮುಂದೆನೂ ರೌಂಡ್ ಅಪ್ ಆಗ್ತಾರೆ, ನಾ ತಲೆ ಕೆಡಿಸ್ಕೊಳ್ಳಲ್ಲ. ಯಾಕೆ ಹೇಳಿ? ಇಲ್ಲಿ ಜನಕ್ಕೆ ದುಡ್ದಿದ್ದೀವಿ, ಸರ್ವಿಸ್ ಕೊಟ್ಟಿದ್ದೀವಿ, ಕೆಲಸ ಮಾಡಿದ್ದೀವಿ. ಈ ಕುಟುಂಬ ಜನ ನಮ್ಮನ್ನು ಕಾಪಾಡ್ಕೊಳ್ತಾರೆ ಅಂತಕ್ಕಂಥ ಸಂಪೂರ್ಣ ವಿಶ್ವಾಸ ನನಗಿದೆ. ಜೊತೆಯಲ್ಲಿ ನನ್ನನ್ನು ನಂಬ್ಕೊಂಡಿರ್ತಕ್ಕಂಥ ಕಾರ್ಯಕರ್ತರು, ಮುಖಂಡರು, ನನ್ನ ವರ್ಗಾನ ನಾನು ಬೀದಿ ಪಾಲ್ ಮಾಡಿ ಹೋಗ್ತಕ್ಕಂಥ ಪಲಾಯನವಾದಿ ರಾಜಕಾರಣ ಮಾಡ್ತಕ್ಕಂಥ ಪ್ರಶ್ನೆ ಇಲ್ಲ. ಆಯ್ತಲ್ಲ? ಪದೇ ಕೇಳಬೇಡಿ. ನಾನು ರಾಮನಗರ ಪದೇ ದಯಮಾಡಿ ಹೇಳ್ತೀನಿ, ಫಿಕ್ಸ್ ಆಗಿ ಹೋಗಿದ್ದೀನಿ, ಯಾವುದೇ ಅನುಮಾನ ಬೇಡ.